ಎಜಿ ನ್ಯೂಸ್ಗೆ ಸ್ವಾಗತ. ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ನೀರುಬೂದಿಹಾಳ ಗ್ರಾಮದಲ್ಲಿ ಭಕ್ತಿ ಹಾಗೂ ಸಂಕಲ್ಪದ ಪ್ರತೀಕವಾಗಿರುವ ಶ್ರೀಶೈಲ ಪಾದಯಾತ್ರೆ ಪೂರ್ಣಗೊಳಿಸಿದ 3 ಭಕ್ತರನ್ನ ಗ್ರಾಮಸ್ಥರು ಭವ್ಯವಾಗಿ ಸ್ವಾಗತಿಸಿ ಸನ್ಮಾನಿಸಿದ್ದಾರೆ. ವೆಂಕಟೇಶ್ ಸಿಮಿಕೆರೆ ಗ್ರಾಮ ಅವರು 6 ಫುಟ್ 9 ಇಂಚು ಮರಗಾಲು ಕಟ್ಟಿಕೊಂಡು ಶ್ರೀಶೈಲ ಪಾದಯಾತ್ರೆಯನ್ನು ಯಶಸ್ವಿಯಾಗಿ ಮುಗಿಸಿಕೊಂಡು ಬಂದಿದ್ದಾರೆ. ಆಮಿನಗಡ ಗ್ರಾಮದ ಬಸವಪ್ರಿಯ ಅವರು ಬಾಗಲಕೋಟೆ ಜಿಲ್ಲೆಯಲ್ಲಿ ಮೊಟ್ಟ ಮೊದಲ ಮಹಿಳೆಯಾಗಿ 3 ಫುಟ್ ಮರಗಾಲು ಕಟ್ಟಿಕೊಂಡು ಶ್ರೀಶೈಲ ಪಾದಯಾತ್ರೆ ಕೈಗೊಂಡು ಯಶಸ್ವಿಯಾಗಿ ಪೂರ್ಣಗೊಳಿಸಿರುವುದು ವಿಶೇಷವಾಗಿದೆ. ಇದೇ ರೀತಿ ಮಲ್ಲಪ್ಪ ಅವರು ಕೂಡ ಮರಗಾಲು ಕಟ್ಟಿಕೊಂಡು ಪಾದಯಾತ್ರೆಯನ್ನು ಯಶಸ್ವಿಗೊಳಿಸಿದ ಭಕ್ತರಾಗಿದ್ದಾರೆ. ಈ 3 ಸಾಧಕರನ್ನ ನೀರುಬೂದಿಹಾಳ ಗ್ರಾಮಕ್ಕೆ ಕರೆತಂದು ಗ್ರಾಮದಲ್ಲಿನ ಬೀದಿ ಬೀದಿಯಲ್ಲಿ ಮೆರವಣಿಗೆ ಮೂಲಕ ಭವ್ಯವಾಗಿ ಸ್ವಾಗತ ಮಾಡಲಾಗಿದೆ. ಮಹಿಳೆಯರು ಕುಂಭ ಹಾಗೂ ಆರತಿ ಹಿಡಿದು ಮೆರವಣಿಗೆಯಲ್ಲಿ ಭಾಗವಹಿಸಿ ಭಕ್ತಿ ಭಾವವನ್ನು ವ್ಯಕ್ತಪಡಿಸಿದ್ರು. ನಂತರ ಗ್ರಾಮದಲ್ಲಿನ ಗುರು ಹಿರಿಯರು ಮತ್ತು ಸಾರ್ವಜನಿಕರು ಸೇರಿಕೊಂಡು ವಿಶೇಷ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಸಾಧಕರಿಗೆ ಶಾಲು ಹಾರ ಹಾಕಿ ಗೌರವಿಸಿದ್ರು. ಅದೇ ಕಾರ್ಯಕ್ರಮಕ್ಕೆ ಎಜೆ ರಿಪೋರ್ಟರ್ ಆಗಿರುವಂತಹ ಪೂರ್ಣಾನಂದ ಕುರಿ ಅವರನ್ನು ಆಹ್ವಾನಿಸಿ ಅವರಿಗೂ ಕೂಡ ವಿಶೇಷವಾಗಿ ಸನ್ಮಾನ ಕಾರ್ಯಕ್ರಮ ನಡೆಸಿ ಗೌರವಿಸಲಾಗಿದೆ. ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ನೀರುಬೂದಿಹಾಳ ಗ್ರಾಮದಲ್ಲಿ ನಾವು ಇವತ್ತಿದ್ದೇವೆ. ಇವತ್ತಿನ ವಿಶೇಷತೆ ಕಾರ್ಯಕ್ರಮ ಏನಂದ್ರೆ ಮರಗಾಲಿನ ಕಟ್ಟಿ ಹೋಗಿರ್ತಕ್ಕಂಥ ಶ್ರೀಶೈಲ ಯಾತ್ರೆಯಲ್ಲಿ ಇವರು ಕರ್ಕೊಂಡ್ಬಂದು ಇದು ಸನ್ಮಾನ ಕಾರ್ಯಕ್ರಮ ಮಾಡಿದ್ದಾರೆ. ನೀರುಬೂದಿಹಾಳ ಗ್ರಾಮದಲ್ಲಿ ಇವ್ರನ್ನ ಮಾತಾಡ್ಸೋಣ. ಅಣ್ಣ ನಮಸ್ಕಾರ. ನಮಸ್ಕಾರ. ಯಾವ್ರಿ? ನಮ್ದು ಅಲ್ಕುರ್ಕಿ. ನೀರುಬೂದಿಹಾಳ ವರ್ಷದಿಂದ ನೀವು ಈ ಮರಗಾಲ ಕಟ್ತಾ ಇದ್ದೀರಿ? 2ನೇ ವರ್ಷ ರೀ. ನೀರುಬೂದಿಹಾಳ ಕಂಬಿ ಬಿಟ್ಟು ನಾವು ಈ ಸತತ 2ನೇ ವರ್ಷದಿಂದ ಶ್ರೀಶೈಲ ಮೇಲೆ ಹೋಗ್ತಾ ಇದ್ದೀರಾ? ಅಷ್ಟು ದೂರನೂ ನಡ್ಕೊಂಡು ಹೋಗ್ತಾ ಇದ್ದೀರಾ ಇಲ್ಲಿಂದ? ಎಷ್ಟು ವರ್ಷ ಆಯ್ತು? ಇದು 2ನೇ ಬಾರಿ. ನಾವು 2ನೇ ವರ್ಷ. ಸರ್ ತಮ್ಮ ಹೆಸರು? ವೆಂಕಟೇಶ್ ಸಿಮಿಕೆರೆನಾ? ಎಷ್ಟು ವರ್ಷ ಆಯ್ತು? 5ನೇ ವರ್ಷ. 5 ವರ್ಷ ಅಂದ್ರೆ ಇದು ಮೊದಲನೇ ವರ್ಷದಿಂದ 6 ಫುಟ್ ಕಟ್ಟಿದ್ರ? ಏನು ಮೊದಲಿದ್ದ ಕಮ್ಮಿ 2, 3, 3, 4 ಹಿಂಗ 5 ಫುಟ್ 8 ಇಂಚ್ ರೀ. ಇದು ಲಾಸ್ಟ್ನೇದ 6 ಫುಟ್ 9 ಇಂಚ್. ಇದು ಲಾಸ್ಟ್ನೇದೇ 6 ಫುಟ್ 9 ಇಂಚ್. ಬಾರಿಗೆ 6 ಫುಟ್ 9 ಇಂಚ್ಗೆ ಇಲ್ಲಿಂದ ಅಲ್ಲಿಗೆ. ಇದು 5ನೇ ವರ್ಷ. ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಮೊಟ್ಟ ಮೊದಲಿಗೆನೆ ಮಹಿಳಾ ಕಟ್ಕೊಂಡು ಹೋಗಿ ಶ್ರೀಶೈಲ ಯಾತ್ರೆಗೆ ಮುಟ್ಕೊಂಡ್ ಬಂದಿದ್ದಾಳೆ. ಅವ್ರನ್ನೂ ಕೂಡ ಮಾತಾಡ್ಸೋಣ. ತಮ್ಮ ಹೆಸರು? ಬಸವಪ್ರಿಯ. ಯಾವರು? ಅಮೀನ್ಗಡ. ಇದು ಮೊಟ್ಟ ಮೊದಲಿಗೆ ನಮ್ಮ ಕರ್ನಾಟಕದಲ್ಲಿ ಇತಿಹಾಸ ಮಾಡಿದಂತ ಮಹಿಳೆ ನೀನು. ಏನ್ ಅನ್ಸುತ್ತೆ ನಿಮ್ಗೆ? ಖುಷಿ ಆಗತ್ರಿ. ರೋಡ್ದಕ್ಕೂ ಬಾಳ ಜನ ಸಪೋರ್ಟ್ ಸಿಕ್ತ. ಆಮೇಲೆ ಫಸ್ಟ್ ಟೈಮ್ ಕಟ್ಕೋತೀನಿ ಅಂದ ತಕ್ಷಣ ಮನ್ಯಾಗ ಎಲ್ಲಾ ಬಾಳ ಸಪೋರ್ಟ್ ಮಾಡಿದ್ರು. ನನ್ ಜೊತೆನೂ ಅವರು ಬಂದ್ರು. ರೋಡ್ದಕ್ಕೂ ಬಾಳ ಚೆನ್ನಾಗಿ ಸಪೋರ್ಟ್ ಸಿಕ್ತ. ಎಲ್ಲ ಖುಷಿ ಆಗಿತ್ತಾ? ಈಗ ನಿಮ್ ತಂದೆ ತಾಯಿಗೆ ಏನು ವಿಶೇಷ ಹೇಳ್ತಾ ಇದ್ರ? ಬಾಳ ಧನ್ಯವಾದ ಹೇಳ್ತೀನಿ. ಆಮೇಲೆ ಇದಕ್ ಮೇನ್ ನಮ್ ಕಾಕಾರು ಬಾಳ ಸಪೋರ್ಟ್ ಮಾಡಿದ್ದೆ. ಫಸ್ಟ್ ಟೈಮ್ ನಾ ಕಟ್ಕೋತೀನಿ ಅಂದಾಗ ಅವರು ಆಕ್ಚುಲಿ ಪ್ರೆಸ್ ರಿಪೋರ್ಟರ್ ಅದಾರ. ಅವರು ಕಟ್ಕೋತೀನಿ ಅಂತ ಅಂದಾಗ ಅವ್ರು ನನ್ಗ ಎಲ್ಲಾ ಟ್ರೈನಿಂಗ್ ಕೊಡಿಸಿ ಕಟ್ಕೊಳಕ ಅವರ ಒಂದು ಸಾಥ್ ಕೊಟ್ಟಿದ್ರು. ಬಾಗಲಕೋಟೆ ಜಿಲ್ಲೆಯಲ್ಲಿ ನಮ್ಮ ಇತಿಹಾಸದಲ್ಲಿ ಮೊಟ್ಟ ಮೊದಲಿಗೆ ಮಹಿಳೆ 3 ಜನ. ನಮ್ಮ ಬಾಗಲಕೋಟೆಯಲ್ಲಿ 3 ಜನ ಅಷ್ಟು ಕಷ್ಟಪಟ್ಟು ಮರಗಾಲಿಟ್ಕೊಂಡು ಇಷ್ಟು ನಾವು ಸಿಂಗಲ್ ಆಗಿ ನಡಿಬೇಕಂದ್ರೆ ಅಷ್ಟು ಕಷ್ಟ ಆಗುತ್ತೆ. ಹಾಗಾಗಿ ಇವ್ರು ಮರಗಾಲ್ ಕಟ್ಕೊಂಡು ಆ ಶ್ರೀಶೈಲ ಯಾತ್ರೆಯನ್ನು ಮುಟ್ಟಿದ್ದಾರೆ ಅಂದ್ರೆ ಆ ದೇವ್ರ ಮೇಲೆ ಭಕ್ತಿ ಅಷ್ಟಿದೆ. ನೋಡೋಣ ಈ ಊರಿನ ಜನ ಏನಂತಾರೆ ಅವ್ರ ಬಗ್ಗೆ. ಬಾದಾಮಿ ತಾಲೂಕಿನ ನೀರುಬೂದಿಹಾಳ ಗ್ರಾಮದ ಇಲ್ಲಿ ನಮ್ಮಲ್ಲಿ ಕಂಬಿ 5 ದೇಶದ ಬಗ್ಗೆ ಏನ್ ಹೇಳ್ಬೇಕಪ್ಪ ಅಂತಂದ್ರ, ಫಸ್ಟ್ ನಮ್ಮ ಊರಾಗ ಕಂಬಿಗೆ ಆತು ಮಲ್ಲೈಗಂತ ಹೋಗ್ತಕ್ಕಂಥವ್ರು ಒಂದ್ 5-10 ಜನ ಇದ್ರು. ಅಲ್ಲಿಂದ ಪ್ರತಿ ವರ್ಷ ಕಂಬಿ ಮಾಡಿಂದ ಹೆಚ್ಚಾಕೊಂತ ಹೊಂಟ್ರು. ಅಲ್ಲಿಂದಪ್ಪ ಅಂದ್ರ ಮತ್ ಹೋಗಪ್ಪ ಅಂತಂದ್ರ ಇದು ಮರಗಾಲ್ ಕಟ್ಕೊಳ್ಳುವಂತ ಒಬ್ರು ಫಸ್ಟ್ಗೆ ಸುಳಿಕೇರಿ ಅಣ್ಣವ್ರು ಆಗಮಿಸಿದ್ರು. ಅವರಿಂದ ಮತ್ತೊಬ್ರು ಬಂದ್ರು. ಅವರಿಂದ ಪ್ರಿಯಾ ಅಂತ ಹೇಳಿ ಇವರು ಬಾಗಲಕೋಟೆ ಜಿಲ್ಲೆ ಬಾಗಲಕೋಟೆ ತಾಲೂಕಿನ ಅಮೀನ್ಗಡ ಎಂಬ ಗ್ರಾಮದ ಮಹಿಳೆ. ಈ ಮಹಿಳೆಯ ಬಗ್ಗೆ ನಾವು ಹೇಳ್ಬೇಕಪ್ಪ ಅಂತಂದ್ರೆ ಇಡೀ ನಮ್ಮ ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ಗಿರಿಯನ್ನು ಏರಿ ತನ್ನ ಇರ್ತಕ್ಕಂಥ ಶಕ್ತಿಯನ್ನು ತೋರಿಸಿದ್ದಕ್ಕೆ ಅಂತ ಮಹಿಳೆಯ ಶಕ್ತಿ ಇನ್ನಷ್ಟು ನಮ್ಮ ಮಹಿಳೆಯರಿಗೆ ಕೊಡಲಿ ಅಂತ ಹೇಳುತ್ತೇನೆ. ಮಲ್ಲಿಕಾರ್ಜುನ್ ಇವರಿಗೆ ಹೆಚ್ಚಿಗೆ ಮಹಿಳೆಯರಿಗೆ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಆಕೆಗೆ ಹೆಚ್ಚಿನ ಇನ್ನಷ್ಟು ಉತ್ತಮ ಮಟ್ಟಿಗೆ ಬೆಳೆಯಲಿ ಅಂತ ಹೇಳಿ ಅವರ ತಾಯಿ ತಂದಿ ಆಕಿನ ಹಡದಂತ ಪುಣ್ಯ ಅಂತ ಹೇಳಿ ನಾನು 2 ಮಾತುಗಳು ಮುಗಿಸುತ್ತೇನೆ. ನೋಡಿ, ಆ ಹೆಣ್ಮಗಳ ಬಗ್ಗೆ ಇಷ್ಟು ಎಲ್ಲಾರು ಅವಲಂಬನೆ ಇದಾರೆ ಅಂದ್ರೆ ಅಷ್ಟು ಇದಾರೆ. ಅವ್ರ ಹೆತ್ತಂತ ತಾಯಿಗೂ ಕೂಡ ಇದು ಮಾಡ್ತಾ ಇದಾರೆ. ನೋಡಿ, ಊರಿನ ಹಿರಿಯರು ಏನ್ ಹೇಳ್ತಾರೆ ಅವ್ರ ಬಗ್ಗೆ, ಮರಗಾಲ ಕಟ್ಕೊಂಡು ಹೋಗಿರೋ ಬಗ್ಗೆ ಏನ್ ಹೇಳ್ತಾರೆ ನೋಡೋಣ. ಶ್ರೀ ಮಲ್ಲಿಕಾರ್ಜುನನ್ನು ಮನದಲ್ಲಿ ನೆನೆಯುತ್ತಾ ಶ್ರೀಶೈಲ ಮಲ್ಲಿಕಾರ್ಜುನಿಗೆ
ಈ ಕಂಬಿ ಇದರೂ ಕೂಡ ಈ ಮರಗಾಲ ಕಟ್ಕೊಂಡು ನಮ್ಮ ಕರ್ನಾಟಕದಲ್ಲಿ ನಮ್ಮ ಬಾಗಲಕೋಟೆ ಜಿಲ್ಲೆ ಅತಿ ಹೆಣ್ಣು ಮಕ್ಕಳು ಯಾರೂ ಎಲ್ಲಿಯೂ ಇದನ್ನು ಮಾಡಿದ್ದಿಲ್ಲ. ಈ ಆದಂಥ 7 ಫೂಟಿನ ಮರಗಾಲ ಕಟ್ಕೊಂಡು ನಮ್ಮ ಸಿಮಿಕೇರಿ ಆದಂಥ ವೆಂಕಟೇಶ್ ಅವರು ಹಾಗೂ ಜಮನ್ಕಟ್ಟಿಯಲ್ಲಿ ಆದಂಥ ನಿನ್ನ ಹೆಸರು ವಿಠಲ್ ಅಲ್ಪ ಮಲ್ಲಿಕ, ಇವರು 3 ಜನರು ನಮಗೆ ಹೆಮ್ಮೆಯನ್ನು ತಂದಿದ್ದಾರೆ. ಈ ಪ್ರತಿ ವರ್ಷವೂ ಇವರನ್ನು ನಾವು ಗುರುತಿಸಿಕೊಂಡು ನಮ್ಮಲ್ಲಿ ಕಂಬಿ ಪೂಜೆಯನ್ನು ಮಾಡಿ ಇದಕ್ಕಿಂತ ಹೆಚ್ಚಿನ ವಿಜೃಂಭಣೆಯಿಂದ ಇವರಿಗೆ ನಾವು ಸನ್ಮಾನ ಮಾಡಬೇಕೆಂದು ತಮ್ಮಲ್ಲಿ ಎಲ್ಲರಲ್ಲಿ ಮನವಿ ಮಾಡಿಕೊಂಡು ನಮ್ಮ ಊರಿನ ಹಾಗೂ ಸುತ್ತಮುತ್ತಲಿನ ಇವರು ಹೆಮ್ಮೆಯನ್ನು ತಂದ ನಮ್ಮ ಬದಾಮಿ ತಾಲೂಕು ಪೈಕಿ ಒಬ್ಬರು, ಹುಣಗುನ್ ತಾಲೂಕು ಪೈಕಿ ಒಬ್ಬರು, ಬಾಗಲಕೋಟೆ ತಾಲೂಕು ಪೈಕಿ ಒಬ್ಬರು. ಇವರು 3 ಮಂದಿ ನಮ್ಮ ಬಾಗಲಕೋಟೆ ಜಿಲ್ಲೆಯವರಾಗಿದ್ದು ನಮಗೆ ಭಾರಿ ಹೆಮ್ಮೆ ಅನಿಸುತ್ತದೆ. ಇವರನ್ನು ಬಹಳ ವಿಜೃಂಭಣೆಯಿಂದ ನಾವು ಮಲ್ಲಿಕಾರ್ಜುನನೇ ಕಂಡಂತ ಆಗಿಬಿಟ್ಟಿದೆ. ಇವರನ್ನು ನೋಡಿ ಬಹಳ ಸಂತೋಷವಾಗಿದೆ ನಮಗೆ. ಪ್ರತಿ ವರ್ಷದಿಂದ ಈ ವರ್ಷನೂ ನಾವು ಇದು ಕಂಬಿ ದೇಸಿ ಮಾಡ್ಕೊಂತ ಬಂದಿವ್ರಿ. ಈ ವರ್ಷ ಇವರು ಸಾಧನೆ ಮಾಡಿದಾರ ಕರ್ಸೋದಕ್ಕೆ ಭಾಳ ಸಂತೋಷ ಆಗೈತೆ ನಮಗೆ. ಇದು ನಮ್ಮ ಮುಂದೆ ವರ್ಷನೂ ಇದಕ್ಕಿಂತ ಒಂದು ಸ್ವಲ್ಪ ಚಲೋ ಹೊತ್ತಂಗ ಮಾಡ್ಕೊಂತ ಇದಕ್ಕಿಂತ ಗ್ರ್ಯಾಂಡ್ ಆಗಿ ಮಾಡ್ಕೊಂತ ಮುಂದಿನ ವರ್ಷ ಸಾಮೂಹಿಕ ವಿವಾಹ ಎಲ್ಲ ಮಾಡ್ಕೊಂಡ ನಮ್ಮ ಬಸವ ಪ್ರಿಯನ ವೆಂಕಟೇಶ್ ಇವ್ರನ್ನೂ ಕರ್ಸಿ ನಿಮ್ಮನ್ನು ಕರ್ಸಿ ದೊಡ್ಡ ಒಂದು ಫಂಕ್ಷನ್ ಮಾಡ್ಬೇಕಂತ ಅವ್ರಿಗೆ ಇತಿಹಾಸ ನಿರ್ಣಯಿಸ್ಯಾರ ಅಂತೇಳಿ ನಾನು ಸಿರ್ಸಲ್ದಾಗ ಸನ್ಮಾನ ಮಾಡ್ಬೇಕಂತ ಅವ್ರಿಗೆ ಹೋಗಿದ್ದೀವಿ. ಅಲ್ಲಿ ಅವರು ನಾವು ಇನ್ನೂ ಇಲ್ಲೇ ಇರಕ್ಲ ಅವ್ರು ಜಲ್ದಿ ಬಂದಿದ್ದ ಸಂಬಂಧ ಲೇಟ್ ಆಗಿ ಮತ್ತೆ ನಾನು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿ ಕರ್ಸಿದ್ದೀವಿ. ಭಾಳ ಸಂತೋಷ ಆಗಿದೆ. ಅವರು ಮತ್ತೆ ಇಷ್ಟು ಸಾಧನೆ ಮಾಡಿದ್ರೆ ನಮ್ಮ ಬಾಗಲಕೋಟೆ ಡಿಸ್ಟಿಕ್ನವ್ರ ಅನ್ನೋ ಸಂಬಂಧ ನನಗೆ ಅತಿ ಸಂತೋಷ. ಇನ್ನೊಂದು ಖುಷಿ ಸಮಾಚಾರ ಅಂದ್ರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಅವರು ಹೋಗಿದ್ದಾರೆ. ಇನ್ನೊಂದು ವಿಶೇಷ ಏನಂದ್ರೆ ಯಾರೂ ಕರೀಲಿಲ್ಲ, ನಿಮ್ಮೂರು ಗ್ರಾಮೀಣವರು ತಲೆಯಲ್ಲಿ ವಿಚಾರ ಮಾಡಿಕೊಂಡು ನೀವು ಕರೆಸಿ ಅವ್ರಿಗೆ ಸನ್ಮಾನ ಮಾಡಿದ್ರಲ್ಲ, ಅದೊಂದು ತುಂಬಾ ಗ್ರೇಟ್. ಇಲ್ರಿ, ಇದು ನಾವು ಸಿರ್ಸಲ್ದಾಗ ಮಾಡ್ಬೇಕಂತ ವಿಚಾರ ಮಾಡಿದ್ವಿ. ಆದ್ರೂ ಅದು ಅಲ್ಲಿ ಏನೋ ಅವ್ರಿಗೆ ನಮ್ಗೆ ಟೈಮ್ ಹೊಂದಲಿಕ್ಕೆ ಒಂದ್ ಸ್ವಲ್ಪ ಇದಾಗಿ ಇಲ್ಲಿ ಕರ್ಸಿದ್ವಿ. ಅವ್ರು ಬಂದದಕ್ಕೆ ಬಹಳ ಖುಷಿ ಆಗಿತ್ತು ನಮ್ಮ ಊರನವ್ರಿಗೆ ನಮ್ಗೆ. ಈ ಕಾರ್ಯಕ್ರಮದಲ್ಲಿ ಗ್ರಾಮಸ್ಥರು ಹಾಗೂ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದ್ದಾರೆ. ಈ ಸಾಧನೆ ಭಕ್ತಿ, ಧೈರ್ಯ ಹಾಗೂ ನಂಬಿಕೆಯ ಪ್ರತೀಕವಾಗಿದ್ದು ಇತರರಿಗೆ ಸ್ಫೂರ್ತಿದಾಯಕವಾಗಿದೆ. ಪೂರ್ಣಾನಂದ ಎಸ್ಕುರಿ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.